ಇವತ್ತು ಗಂಭೀರವಾದಂತ ಆರೋಪಣೆ ಮಾಡಂತ ಟೈಮಲ್ಲಿ ರಾಜಣ್ಣವರು ಒಪ್ಕೊಂಡಿದ್ದಾರೆ. ನಾನು ವಿರೋಧ ಪಕ್ಷದಲ್ಲಿದ್ದ ಮಾತಾಡ್ತಾ ಇಲ್ಲ. ಅವ್ರ ಪಕ್ಷದಲ್ಲಿದ್ದಂತರು ಕೆಲವು ಮಂದಿ ಅವ್ರನ್ನ ಷಡ್ಯಂತ್ರದಿಂದ ಈ ಹನಿ ಟ್ರ್ಯಾಪ್ದಲ್ಲಿ ಸಿಗಿಸ್ಬೇಕು ಅನ್ನೋ ವಿಚಾರವನ್ನು ನಾನು ಹೇಳ್ತಾರೆ. ಅವರು ಸ್ವಪಕ್ಷದವ್ರೆ, ಅವ್ರ ಕಾಂಗ್ರೆಸ್ಸಿನ ನಾಯಕರು ರಾಜಣ್ಣವ್ರು ಕೂಡ ಹೇಳಿದ್ರೆ, ಇನ್ನ ಬಹಳಷ್ಟು ಮಂದಿ ಕೂಡ ಹೇಳ್ತಾ ಇದ್ದಾರೆ. ಹಂಗಾಗಿ ನನ್ನ ಕಳಕಳಿ ಇಷ್ಟೇ, ಇದ್ರ ಎಲ್ಲ ಒಂದು ಕಡೆ ಕೊನೆಗಾಣಿಸ್ಬೇಕಂದ್ರಿಗಿನ ಯಾರು ತಪ್ಪಿದಸ್ಥರನ್ನ ಎಂಕ್ವೈರಿ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂದ ತಕ್ಷಣ ಈ ರೀತಿ ಎಲ್ಲ ಒಂದು ಕಡೆ ಗಂಭೀರವಾದಂತ ಆರೋಪಣೆ ಮಾಡಿದ ತಕ್ಷಣನೇ ಯಾರ್ಯಾರ ಮೇಲೆ ಬಂದೂಕಿಟ್ಟು ಸುಡೋದ್ರಿಂದ ಯಾರಿಗೆ ನಷ್ಟ ಆಗುತ್ತೆ. ಸದನದ ಗೌರವವನ್ನು ಕಾಪಾಡಬೇಕು. ನೆಸಿಟಿ ನಮಗೆ ಬಿದ್ದಿಲ್ಲ. ನಾವು ಯಾರೋ ಸಿಡಿ ಮಾಡಂತ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರಲ್ಲ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲ ಒಂದು ಕಡೆ ಈ ಸದನ ಬಡವರ ಪರವಾಗಿ, ರೈತರ ಪರವಾಗಿ, ಈ ರಾಜ್ಯದಲ್ಲಿದ್ದಂತ ಅಭಿವೃದ್ಧಿ ಪರವಾಗಿ ಇವತ್ತು ಚಿಂತನೆ ಆಗಬೇಕಾಗಿದೆ. ಬಜೆಟ್ ಅಲ್ಲಿ ಹಣವನ್ನು ಕೊಟ್ಟು ಇವತ್ತು ಸಾಕಷ್ಟು ಜನರಿಗೆ ಇವತ್ತು ಸಂಬಳ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇವತ್ತು ನುಕ್ಸಾನಲ್ಲಿ ನಡೀತಾ ಇದೆ. ಎಲ್ಲ ಇಲಾಖೆಗಳಲ್ಲಿ ಕೆಲಸಗಳು ನಿಂತು ಹೋಗಿದಾವ. ನೀರಾವರಿ ಯೋಜನೆಗಳು ನಡೀತಾ ಇಲ್ಲ, ರಸ್ತೆಗಳು ನಡೀತಾ ಇಲ್ಲ, ಯಾವ್ದ್ರಿಂದ ಪ್ರೋಗ್ರೆಸ್ ರಿಪೋರ್ಟ್ 0 ಆಗಿದೆ. ಇಂಥ ಸಂದರ್ಭದಲ್ಲಿ ನೀವು ಏನ್ ಚರ್ಚೆ ಮಾಡಬೇಕಾಯ್ತನೋ, ಇಷ್ಟೊಂದು ಲಕ್ಷಾಂತರ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಸದನ ನಡೆಸಂತ ಟೈಮಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ ದುರ್ದೈವ ನೋಡ್ರಿ, ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತದೆ, ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ. ಇದಕ್ಕೋಸ್ಕರವಾಗಿ ನಾವು ಸದನಕ್ಕೆ ಹೋಗ್ಬೇಕಾ? ಹಂಗಾಗಿ ಇವತ್ತು ನಾನು ಹೇಳೋದಿಷ್ಟೇ, ಯಾರು ಇದನ್ನ ಏನು ಸಿಡಿಗಳನ್ನ ಫ್ಯಾಕ್ಟರಿ ಮಾಡಿದಾರ ಅನ್ನೋ ವಿಚಾರವನ್ನು ತಾವೇನು ಕೇಳ್ತಾ ಇದ್ರು ಅದನ್ನ ಪತ್ತೆ ಹಚ್ಚಿರಲ್ಲ. ಇವತ್ತು ನಾನು ಯಾರ ಮೇಲೆ ಆರೋಪಣೆ ಮಾಡಕ್ ಹೋಗಲ್ಲ. ಇವತ್ತು ಯಾರು ಇದನ್ನ ಮೂಲ ಯಾರು, ಇವತ್ತು ಮೂಲ ಯಾರು ಅನ್ನೋದು ಯಾರು ಕಂಡಿಡಿಬೇಕು? ಗೃಹ ಮಂತ್ರಿಗಳು ಕಂಡಿಡ್ಬೇಕು, ಮುಖ್ಯಮಂತ್ರಿಗಳು ಕಂಡಿಡಿಬೇಕು. ನಿಮ್ಮಿಬ್ಬರಿಗೆ ಆಗಲ್ಲನ, ಮುಖ್ಯಮಂತ್ರಿಗಳು ಕಂಡಿಡಿಯಕ್ಕಾಗಲ್ಲ, ಗೃಹ ಮಂತ್ರಿಗಳಿಗೆ ಕಂಡಿಡಿಯಕ್ಕಾಗಲ್ಲ ಅಂದ್ರೆ ಸಿಬಿಐ ಕೊಡ್ರಲ್ಲ. ಇವತ್ತು ಗಂಭೀರವಾದಂತ ಆರೋಪಣೆ ಮಾಡಂತ ಟೈಮಲ್ಲಿ ರಾಜಣ್ಣವರು ಒಪ್ಕೊಂಡಿದ್ದಾರೆ. ನಾನು ವಿರೋಧ ಪಕ್ಷದಲ್ಲಿದ್ದ ಮಾತಾಡ್ತಾ ಇಲ್ಲ. ಅವ್ರ ಪಕ್ಷದಲ್ಲಿದ್ದಂತರು ಕೆಲವು ಮಂದಿ ಅವ್ರನ್ನ ಷಡ್ಯಂತ್ರದಿಂದ ಈ ಹನಿ ಟ್ರ್ಯಾಪ್ದಲ್ಲಿ ಸಿಗಿಸ್ಬೇಕು ಅನ್ನೋ ವಿಚಾರವನ್ನು ನಾನು ಹೇಳ್ತಾರೆ. ಅವರು ಸ್ವಪಕ್ಷದವ್ರೆ, ಅವ್ರ ಕಾಂಗ್ರೆಸ್ಸಿನ ನಾಯಕರು ರಾಜಣ್ಣವ್ರು ಕೂಡ ಹೇಳಿದ್ರೆ, ಇನ್ನ ಬಹಳಷ್ಟು ಮಂದಿ ಕೂಡ ಹೇಳ್ತಾ ಇದ್ದಾರೆ. ಹಂಗಾಗಿ ನನ್ನ ಕಳಕಳಿ ಇಷ್ಟೇ, ಇದ್ರ ಎಲ್ಲ ಒಂದು ಕಡೆ ಕೊನೆಗಾಣಿಸ್ಬೇಕಂದ್ರಿಗಿನ ಯಾರು ತಪ್ಪಿದಸ್ಥರನ್ನ ಎಂಕ್ವೈರಿ ಆಗಿ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂದ ತಕ್ಷಣ ಈ ರೀತಿ ಎಲ್ಲ ಒಂದು ಕಡೆ ಗಂಭೀರವಾದಂತ ಆರೋಪಣೆ ಮಾಡಿದ ತಕ್ಷಣನೇ ಯಾರ್ಯಾರ ಮೇಲೆ ಬಂದೂಕಿಟ್ಟು ಸುಡೋದ್ರಿಂದ ಯಾರಿಗೆ ನಷ್ಟ ಆಗುತ್ತೆ. ಸದನದ ಗೌರವವನ್ನು ಕಾಪಾಡಬೇಕು. ನೆಸಿಟಿ ನಮಗೆ ಬಿದ್ದಿಲ್ಲ. ನಾವು ಯಾರೋ ಸಿಡಿ ಮಾಡಂತ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರಲ್ಲ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲ ಒಂದು ಕಡೆ ಈ ಸದನ ಬಡವರ ಪರವಾಗಿ, ರೈತರ ಪರವಾಗಿ, ಈ ರಾಜ್ಯದಲ್ಲಿದ್ದಂತ ಅಭಿವೃದ್ಧಿ ಪರವಾಗಿ ಇವತ್ತು ಚಿಂತನೆ ಆಗಬೇಕಾಗಿದೆ. ಬಜೆಟ್ ಅಲ್ಲಿ ಹಣವನ್ನು ಕೊಟ್ಟು ಇವತ್ತು ಸಾಕಷ್ಟು ಜನರಿಗೆ ಇವತ್ತು ಸಂಬಳ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇವತ್ತು ನುಕ್ಸಾನಲ್ಲಿ ನಡೀತಾ ಇದೆ. ಎಲ್ಲ ಇಲಾಖೆಗಳಲ್ಲಿ ಕೆಲಸಗಳು ನಿಂತು ಹೋಗಿದಾವ. ನೀರಾವರಿ ಯೋಜನೆಗಳು ನಡೀತಾ ಇಲ್ಲ, ರಸ್ತೆಗಳು ನಡೀತಾ ಇಲ್ಲ, ಯಾವ್ದ್ರಿಂದ ಪ್ರೋಗ್ರೆಸ್ ರಿಪೋರ್ಟ್ 0 ಆಗಿದೆ. ಇಂಥ ಸಂದರ್ಭದಲ್ಲಿ ನೀವು ಏನ್ ಚರ್ಚೆ ಮಾಡಬೇಕಾಯ್ತನೋ, ಇಷ್ಟೊಂದು ಲಕ್ಷಾಂತರ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಸದನ ನಡೆಸಂತ ಟೈಮಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ ದುರ್ದೈವ ನೋಡ್ರಿ, ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತದೆ, ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ. ಇದಕ್ಕೋಸ್ಕರವಾಗಿ ನಾವು ಸದನಕ್ಕೆ ಹೋಗ್ಬೇಕಾ? ಹಂಗಾಗಿ ಇವತ್ತು ನಾನು ಹೇಳೋದಿಷ್ಟೇ, ಯಾರು ಇದನ್ನ ಏನು ಸಿಡಿಗಳನ್ನ ಫ್ಯಾಕ್ಟರಿ ಮಾಡಿದಾರ ಅನ್ನೋ ವಿಚಾರವನ್ನು ತಾವೇನು ಕೇಳ್ತಾ ಇದ್ರು ಅದನ್ನ ಪತ್ತೆ ಹಚ್ಚಿರಲ್ಲ. ಇವತ್ತು ನಾನು ಯಾರ ಮೇಲೆ ಆರೋಪಣೆ ಮಾಡಕ್ ಹೋಗಲ್ಲ. ಇವತ್ತು ಯಾರು ಇದನ್ನ ಮೂಲ ಯಾರು, ಇವತ್ತು ಮೂಲ ಯಾರು ಅನ್ನೋದು ಯಾರು ಕಂಡಿಡಿಬೇಕು? ಗೃಹ ಮಂತ್ರಿಗಳು ಕಂಡಿಡ್ಬೇಕು, ಮುಖ್ಯಮಂತ್ರಿಗಳು ಕಂಡಿಡಿಬೇಕು. ನಿಮ್ಮಿಬ್ಬರಿಗೆ ಆಗಲ್ಲನ, ಮುಖ್ಯಮಂತ್ರಿಗಳು ಕಂಡಿಡಿಯಕ್ಕಾಗಲ್ಲ, ಗೃಹ ಮಂತ್ರಿಗಳಿಗೆ ಕಂಡಿಡಿಯಕ್ಕಾಗಲ್ಲ ಅಂದ್ರೆ ಸಿಬಿಐ ಕೊಡ್ರಲ್ಲ.